ಕಾಂಗ್ರೆಸ್ನ ಏನು ಶಾಸಕರಿದ್ದಾರಲ್ಲ ರಾಜೀನಾಮೆ ಕೊಟ್ರೆ ತಕ್ಷಣ ಅಂಗೀಕಾರ. ಕಾಂಗ್ರೆಸ್ನಲ್ಲಿ ಈಗ ಬಂಡಾಯ. ಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲಿ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಶಾಸಕರು ರಾಜೀನಾಮೆ ಕೊಟ್ರೆ ತಕ್ಷಣ ಅಂಗೀಕಾರ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಬಂಡಾಯ. ಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲಿ ಡೈಲಾಗ್ ಅನ್ನ ಹೊಡೆದಿರುವಂತದ್ದು. ರಾಜೀನಾಮೆ ಕೊಟ್ರೆ 10 ನಿಮಿಷದಲ್ಲಿ ಅಂಗೀಕಾರ ಆಗುತ್ತಂತೆ. ಕೊಡ್ರಿ ನೋಡೋಣ. ಈಗ ನಾನು ಕೂಡ ತಾಳ್ಮೆಯಿಂದ ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಾಸಕರ ಬಂಡಾಯಕ್ಕೆ ಬಗ್ಗದ ಜಗ್ಗದ ಸಿಎಂ ಡಿಕೆ ಶಿವಕುಮಾರ್. ಬಂಡಾಯ ಶಾಸಕರ ಸಭೆ ಬಳಿಕ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಂಡಾಯ ಎದ್ದಿರುವಂತಹ ಶಾಸಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿರುವಂತದ್ದು. ಶಾಸಕರು ರಾಜೀನಾಮೆ ಕೊಟ್ರೆ ತಕ್ಷಣ ಅಂಗೀಕಾರ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ ಎದ್ದಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲಿ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ರಾಜೀನಾಮೆ ಕೊಟ್ರೆ 10 ನಿಮಿಷದಲ್ಲಿ ಅಂಗೀಕಾರ ಆಗುತ್ತಂತೆ. ನಾನು ಕೂಡ ತಾಳ್ಮೆಯಿಂದ ಇರ್ಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಕೂಡ ತಾಳ್ಮೆಯಿಂದ ಇದ್ರು. ಶಾಸಕರ ಬಂಡಾಯಕ್ಕೆ ಜಗ್ಗದ ಬಗ್ಗದ ಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಬಂಡಾಯ ಶಾಸಕರ ಸಭೆಯ ಬಳಿಕ ಶಾಸಕರು ರಾಜೀನಾಮೆ ಕೊಟ್ರೆ ತಕ್ಷಣ ಅಂಗೀಕಾರ ಆಗೋದು ಗ್ಯಾರಂಟಿ. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಡೆಡ್ಲಿ ಡೈಲಾಗ್ ಅನ್ನ ಹೊಡೆದಿರುವಂತದ್ದು. ರಾಜೀನಾಮೆ ಕೊಟ್ರೆ 10 ನಿಮಿಷದಲ್ಲಿ ಅಂಗೀಕಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಕೂಡ ಕಾಯ್ದಿರ್ಲಿಲ್ವಾ ಅನ್ನುವಂಥದ್ದು ಹೇಳಿರುವಂತದ್ದು. ನಾನು ಕೂಡ ತಾಳ್ಮೆಯಿಂದ ಇರ್ಲಿಲ್ವಾ. ಅವರು ಕೂಡ ತುಂಬಾ ತಾಳ್ಮೆಯಿಂದ ತುಂಬಾ ಪೇಷನ್ಸ್ ಇಂದ ಇದ್ರು ಸಿಎಂ ಸ್ಥಾನಕ್ಕಾಗಿ. ಆದ್ರೆ ಅವರ ಒಂದು ಏನೋ ಪಕ್ಷದಲ್ಲಿರುವಂತಹ ಶಾಸಕರು ಬಂಡಾಯ ಎದ್ದಿದ್ದಾರೆ. ನಮಗ್ ಸ್ಥಾನ ಕೊಡ್ಲಿಲ್ಲ, ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತಂದ್ರೆ ನಾವು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ. ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ, 3ನೇ ದಿನಕ್ಕೆ ಕೊಡ್ತೀರಾ ಕೊಡ್ರಿ, ನಾನು ಕೂಡ 10 ನಿಮಿಷದಲ್ಲಿ ಅದು ಅಂಗೀಕಾರ ಆಗುತ್ತೆ ಅಂತ ಈಗ ಡೆಡ್ಲಿ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿರುವಂತಹ ಶಾಸಕರಿಗೆ ಈಗ ಇರುವಂತದ್ದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ನಾನು ಕೂಡ ತಾಳ್ಮೆಯಿಂದ ಇರ್ಲಿಲ್ವಾ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಮಾಧ್ಯಮದ ಮುಂದೆ. ಶಾಸಕರ ಬಂಡಾಯಕ್ಕೆ ಬಗ್ತಾ ಇಲ್ಲ, ಜಗ್ತಾ ಇಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಂಡಾಯ ಶಾಸಕರ ಸಭೆ ಬಳಿಕ ಡಿಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಡ್ತಾ ಇರುವಂತದ್ದು. ಯಾರೆಲ್ಲ ಶಾಸಕರು ಬಂಡಾಯ ಎದ್ದಿದ್ದಾರಲ್ಲ ಅವರಿಗೆ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಅಂದ್ರೆ ಅಂಗೀಕಾರ ಏನಾದ್ರೂ ಆಗುತ್ತೆ ಅನ್ನುವಂಥದ್ದು. ಶಾಸಕರು ಯಾರೇ ರಾಜೀನಾಮೆ ಕೊಟ್ಟರು 10 ನಿಮಿಷದಲ್ಲಿ ಅಂಗೀಕಾರ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಕೂಡ ತುಂಬಾನೇ ತಾಳ್ಮೆಯಿಂದ ಒಂದು ಸಿಎಂ ಸ್ಥಾನವನ್ನ ತೆಗೆದುಕೊಳ್ಳೋದು ತುಂಬಾನೇ ತಾಳ್ಮೆಯನ್ನ ಕಾಯ್ದುಕೊಂಡಿದ್ರು. ಅದಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಅಂತಂದ್ರೆ ಎಲ್ಲೂ ಕೂಡ ಮಾತನಾಡ್ತಾನೆ ಇರಲಿಲ್ಲ. ಮಾಧ್ಯಮದ ಮುಂದಾಗಿರ್ಲಿ ಅಥವಾ ಬೇರೆ ಎಲ್ಲೂ ಕೂಡ ಮಾತನಾಡ್ತಾ ಇರಲಿಲ್ಲ. ತಾಳ್ಮೆಯಿಂದ ಇದ್ರು. ತಾಳ್ಮೆಯಿಂದ ಇದ್ದು ತಮ್ಮ ಒಂದು ಸಿಎಂ ಸ್ಥಾನವನ್ನ ಪಡೆದುಕೊಂಡ್ರು. ಈಗ ಅವರ ಒಂದು ಪಕ್ಷದಲ್ಲಿರುವಂತಹ ಶಾಸಕರು ಯಾಕೆ ಹಿಂಗೆ ಒಂದ್ಸಲ ನೋಡ್ಬೋದು, 2 ಸಲ ನೋಡ್ಬೋದು, ಪದೇ ಪದೇ ಅದೇ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇತ್ತು ಅಂತಂದ್ರೆ ರಾಜೀನಾಮೆ ಕೊಡ್ರಿ, ಯಾರು ಬೇಡ ಅಂತಾರೆ ಅನ್ನುವಂತಹ ಮಾತುಗಳನ್ನ ಈಗ ಹೇಳಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಬಂಡಾಯ ಎದ್ದಿರುವಂತಹ ಕೈ ಶಾಸಕರಿಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ.